ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಸೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ರೋಹಿಣಿ ದಿನೇಶ್ ಹತ್ರ ಮಾತಾಡ್ತಾ ಇರ್ತಾಳೆ. ಇವಳು ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ ಅಂತ ಶಾಂತಿ ನೋಡ್ತಾ ಇರ್ತಾರೆ. ಆಗ ಶಾಂತಿ ನೋಡ್ತಾ ಇರೋದನ್ನ ನೋಡಿ ರೋಹಿಣಿ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದಕ್ಕೆಲ್ಲ ಒಂದು ಅಂತ್ಯ ಆಡಲೇಬೇಕು, ಇಲ್ಲ ಅಂದರೆ ದಿನ ಇದೇ ಥರ ಟೆನ್ಷನ್ ಮಾಡ್ಕೋಬೇಕಾಗತ್ತೆ. ರೋಹಿಣಿ ಅನ್ಕೊಂಡು ಆದಷ್ಟು ಬೇಗ ಹೋಗಿ ಆ ಕಾಗೆ ಸುಬ್ಬನ್ನ ಭೇಟಿ ಮಾಡಬೇಕು ಅಂತ ಹೇಳಿ ರೋಹಿಣಿ ಮತ್ತೆ ಪೂಜೆ ಇಬ್ರು ಕೂಡ ಕಾಗೆ ಸುಬ್ಬನ್ನ ಭೇಟಿ ಮಾಡೋದಕ್ಕೆ ಅಂತ ಹೋಗ್ತಾರೆ. ಏನ್ ಮೇಡಮ್ ಈ ಕಡೆ ಬಂದ್ಬಿಟ್ಟಿದ್ದೀರಾ ಅಂತ ಕಾಗೆ ಸುಬ್ಬ ಕೇಳ್ತಾನೆ. ಅದೇ ಅವತ್ತು ನಾನು ಹೇಳಿದ್ನಲ್ಲ, ಅವರು ಮತ್ತೆ ಫೋನ್ ಮಾಡಿದ್ದಾರೆ, ಅದಕ್ಕೆ ನೀವೇನಾದರೂ ಮಾಡಬೇಕು. ರೋಹಿಣಿ ಹೇಳ್ತಾಳೆ, ಹೌದಾ, ಅವನು ಆವಾಗಲೇ ಜೈಲಿಗೆ ಹೋಗಿದ್ನಲ್ಲ. ಕಾಗೆ ಸುಬ್ಬ ಹೇಳ್ತಾನೆ, ಯಾರೋ ಮಾಡಿರೋ ಕೆಲಸಕ್ಕೆ ಅದನ್ನ ನೀವು ನಾನೇ ಮಾಡಿದ್ದೀನಿ ಅಂತ ಹೇಳ್ಕೊಂಡ್ರಲ್ಲ. ನಾ ಮಾಡಿದ್ದು ಸೂರ್ಯ ಅಂತ ನಮಗೂ ಕೂಡ ಗೊತ್ತಾಗಿದೆ. ಸೂರ್ಯ ಮಾಡಿರೋ ಕೆಲಸನ ಇಲ್ಲ ನಾನೇ ಮಾಡಿದೆ, ನಾನೇ ಜೈಲಿಗೆ ಕಳಿಸ್ತೆ ಅಂತ ಹೇಳಿ ಯಾಕೆ ನೀವು ಈ ಥರ ಸುಳ್ಳು ಹೇಳಿದ್ರಿ ಅಂತ ಪೂಜೆ ಕೇಳ್ತಾಳೆ. ನಾನೇ ಹೋಗಿ ಇನ್ನೇನು ಹೊಡಿಬೇಕು ಅನ್ನೋ ಅಷ್ಟರಲ್ಲಿ ಆ ಸೂರ್ಯನೇ ಬಂದು ಹೊಡೆದು ತಪ್ಪು ಮಾಡಿರೋದು ಅಂತ ಪೊಲೀಸ್ನವ್ರು ಬಂದ ತಕ್ಷಣ ಹಿಡ್ಕೊಟ್ಬಿಟ್ಟ. ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ. ಒಟ್ಟಿನಲ್ಲಿ ನೀವು ಹೇಳಿರೋ ಕೆಲಸ ಆಯಿತು ತಾನೇ, ಅದೇ ಬೇಕಾಗಿರೋದು. ನಾನು ಅದೇ ಜಾಗದಲ್ಲಿ ಇದ್ದೆ ತಾನೆ, ಅದಕ್ಕೆ ನಾನು ಆ ಕೆಲಸ ಮಾಡಿರೋದು ಅಂತ ಹೇಳ್ದೆ. ಅದರಲ್ಲಿ ಏನು ತಪ್ಪಿದೆ ಮೇಡಮ್ ಅಂತ ಕಾಗೆ ಸುಬ್ಬ ಹೇಳ್ತಾನೆ. ಏನೋ ಒಂದು ಆಗಿದ್ದಾಗೋಯ್ತು, ಇನ್ಮೇಲೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಆದಷ್ಟು ಬೇಗ ವಿಡಿಯೋನ ತಗೋಬೇಕು ಅಂತ ಅನ್ಕೊಂತಿದ್ದೀನಿ. ಆದರೆ ಅದು ಇದು ಅಂತ ಏನಾದರೂ ಒಂದು ತೊಂದರೆ ಬರ್ತಾನೆ ಇದೆ. ಅಷ್ಟರಲ್ಲಿ ಹೇಗಾದ್ರೂ ಮಾಡಿ ನೀವು ಕೆಲಸ ಮಾಡಿ ಆ ದಿನೇಶ್ ಹತ್ರ ಮಾತಾಡಿ, ನಾನು ಆದಷ್ಟು ಬೇಗ ನಿಮಗೂ ಆ ವಿಡಿಯೋನ ತಂದ್ಕೊಡ್ತೀನಿ. ರೋಹಿಣಿ ಹೇಳ್ತಿರ್ತಾಳೆ, ಅಲ್ಲ ಮೇಡಮ್ ಇನ್ನೂ ತಂದೆ ಕೊಟ್ಟಿಲ್ವಲ್ಲ ಮೇಡಮ್ ಅಂತ ಕಾಗೆ ಸುಬ್ಬ ಹೇಳಿದಾಗ, ನಿಮ್ಗೆ ಯಾಕೆ, ನೋಡಿ ನಾನು ಒಂದ್ಸರಿ ಮಾತು ಕೊಟ್ಟ ಮೇಲೆ ಮುಗೀತು, ನಾನು ತಂದು ಕೊಟ್ಟೆ ಕೊಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಹಾಗೆ ರೋಹಿಣಿ ಮತ್ತೆ ಪೂಜಾ ಇಬ್ರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ್ಮೇಲೆ ಇವ್ರನ್ನ ನಂಬೋದಾ ನಾವು? ಪೂಜಾ ಹೇಳ್ತಾಳೆ, ಆ ವಿಡಿಯೋವನ್ನು ನಮ್ಮ ಕೈ ಸೇರಿದ್ರೆ ಇವನು ಕೂಡ ಸರಿಯಾಗಿ ಸಿಗಾಕೊಂತಾನೆ, ಯಾಕಂದ್ರೆ ಇವನು ಕೂಡ ಅದ್ರಲ್ಲಿ ಇದಾನಲ್ವಾ, ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡಿಬೋದು. ಪೂಜಾ ಹೇಳ್ತಾಳೆ, ಹೌದು ಕಣೆ, ಅದಕ್ಕೆ ನಾನು ಹೇಳ್ತಾ ಇರೋದು. ಆಗ ದಿನೇಶ್ಗೊಂದು ದಾರಿ ಮಾಡ್ಬೋದು, ಇವನು ಕೂಡ ಟೆನ್ಷನ್ ಮಾಡ್ಕೊಂಡು ನಾನು ಹೇಳಿದ ಕೆಲಸ ಮಾಡ್ತಾನೆ. ಪೂಜಾ ಹತ್ರ ರೋಹಿಣಿ ಹೇಳ್ತಾ ಇರ್ತಾಳೆ, ಇವಾಗಿಲ್ಲ ಕಣೆ, ನೀನು ಎಷ್ಟೆಲ್ಲ ಬುದ್ಧಿ ಉಪಯೋಗಿಸ್ತೀಯಾ, ಇಷ್ಟೆಲ್ಲ ಟೆನ್ಷನ್ ಇದ್ರು ಇಷ್ಟೊಂದು ಬುದ್ಧಿ ಉಪಯೋಗಿಸ್ತೀಯಾ, ನೀನು ನಿಜವಾಗ್ಲೂ ಗ್ರೇಟ್ ಕಣೆ ನೀನು ಅಂತ ಪೂಜಾ ಹೇಳ್ತಾ ಇರ್ತಾಳೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಹೋಟೆಲ್ಗೆ ಹೋಗಿರ್ತಾರೆ. ಕನಕನ ನೋಡೋಕೆ ಬಂದಿರೋ ಅಂತ ಹುಡುಗನ್ನ ಭೇಟಿ ಮಾಡಿ ಮಾತಾಡೋದಕ್ಕೆ ಅಂತ ಬಂದಿರ್ತಾರೆ. ನೋಡಿದ ತಕ್ಷಣನೇ ತುಂಬಾ ಚೆನ್ನಾಗಿದ್ದಾನಲ್ವಾ ಅಂತ ಸೂರ್ಯ ಹೇಳ್ತಾನೆ. ಹೌದು ರೀ ಅಂತ ಮೀನನು ಹೇಳ್ತಾಳೆ. ಆಗ ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಕರೆಸ್ದೆ. ಅದರಲ್ಲೂ ನಮ್ಮ ಕನಕವಂತೂ ತುಂಬಾ ಒಳ್ಳೆ ಹುಡುಗಿ, ಒಳ್ಳೆ ಮದುವೆ ಆಗೋ ಹುಡುಗ, ನಿಜವಾಗ್ಲೂ ಅಪ್ಪಟ ಬಂಗಾರ ಆಗಿರ್ಬೇಕು, ನಿಮ್ಮ ಹತ್ರ ಒಂದ್ಸರಿ ಮಾತಾಡೋಣ ಅಂತ ಕರೆಸಿದ್ದು ಅಂತ ಮೀನಾ ಮತ್ತೆ ಸೂರ್ಯ ಹೇಳ್ತಾರೆ. ಪರವಾಗಿಲ್ಲ, ಅಮ್ಮ ಎಲ್ಲ ಹೇಳಿದ್ದಾರೆ, ನಾನು ಕೂಡ ಒಂದು ಹಾಸ್ಪಿಟಲ್ ಅಲ್ಲಿ ಅಕೌಂಟ್ಸ್ ನೋಡ್ಕೊತೀನಿ, ಏನು ಯೋಚನೆ ಮಾಡಬೇಡಿ, ನನಗೆ ಬೇಕಾಗಿರೋ ಸಂಬಳ ಆರಾಮಾಗಿ ಬರುತ್ತೆ. ಅಪ್ಪ ಅಮ್ಮ ನಮಗೆ ಅಂತ ಆಸ್ತಿ ಮಾಡಿದ್ದಾರೆ, ಆದರೆ ಅದರ ಅವಶ್ಯಕತೆ ನನಗಿಲ್ಲ. ನನ್ನ ಕಾಲ ಮೇಲೆ ನಿಂತ್ಕೊಂಡು ನಾನೇ ದುಡ್ದು ಸಂಪಾದನೆ ಮಾಡಬೇಕು, ನನ್ನ ಜೀವನನ ನಾನೇ ನೋಡ್ಕೋಬೇಕು, ಇದೇ ನನ್ಗೆ ಆಸೆ ಇರೋದು, ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಆ ಹುಡುಗ ಹೇಳಿದ ತಕ್ಷಣನೇ ಎಂಥ ಸ್ವಾಭಿಮಾನಿ, ನಿಜವಾಗ್ಲೂ ತುಂಬಾ ಒಳ್ಳೆ ಹುಡುಗ, ಇಂಥ ಕಾಲದಲ್ಲಿ ಈ ಥರದವ್ರು ಇರೋಕ್ಕೆ ಹೇಗೆ ಸಾಧ್ಯ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಕುಡಿಯೋದು ಅಂತ ಸೂರ್ಯ ಮತ್ತೆ ಮೀನಾ ಇಬ್ರು ಕೇಳ್ತಾರೆ. ಅಯ್ಯಯ್ಯೋ ಆ ಥರ ಎಲ್ಲ ಏನಿಲ್ಲ, ಆ ಥರ ಅಭ್ಯಾಸ ಇರ್ಲೂಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹುಡುಗ ಹೇಳಿದ ತಕ್ಷಣನೇ, ಹಾಗಾದ್ರೆ ಇವರು ನಮ್ಮ ಪಾರ್ಟಿ ಅಲ್ವೇ ಅಲ್ಲ ಅಂತ ಸೂರ್ಯ ಹೇಳ್ತಾನೆ. ನಿಮ್ಮ ಥರ ಅಂತೂ ಇರೋದೇ ಬೇಡ, ಸುಮ್ಮನೆ ಇರ್ತೀರಾ, ಆ ವಿಷಯದಲ್ಲಿ ಮಾತ್ರ ನಾನು ಒಪ್ಪೋದೇ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಅಷ್ಟರಲ್ಲಿ ನೀವೇನಾದ್ರೂ ಕುಡಿತೀರಾ ಅಂತ ಹುಡುಗ ಸೂರ್ಯನ ಹತ್ರ ಕೇಳ್ತಾನೆ. ನಾನು ಡ್ರೈವರ್ ಅಲ್ವಾ, ಸ್ವಲ್ಪ ಮೈಕೈ ನೋವು ಇರುತ್ತೆ, ಕುಡಿದ್ರೇನೆ ನನ್ಗೆ ಆರಾಮಾಗೋದು ಸ್ವಲ್ಪ ಅಂತ ಸೂರ್ಯ ಹೇಳ್ತಾನೆ. ಅದನ್ನೆಲ್ಲ ಬಿಟ್ಬಿಡಿ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹುಡುಗ ಹೇಳ್ತಾನೆ. ಎಲ್ಲರೂ ಬುದ್ಧಿ ಹೇಳಾಯ್ತು, ಇನ್ನು ಇವರೊಬ್ರು ಬಾಕಿ ಇದ್ರು, ಕೊನೆಗೂ ಇವ್ರ ಹತ್ರನೂ ಬುದ್ಧಿ ಹೇಳಿಸ್ಕೊಂಡ್ಬಿಟ್ರ ಅಂತ ಮೀನಾ ನಗ್ತಾ ಇರ್ತಾಳೆ. ನಿಮ್ಗೆ ಹುಡುಗಿ ಒಪ್ಪಿಗೆ ಆಗಿದ್ದಾಳ ಅಂತ ಸೂರ್ಯ ಕೇಳಿದ ತಕ್ಷಣ, ಏನೋ ಒಪ್ಪಿಗೆ ಆಗಿದ್ದಾಳೆ, ನಾನಂತೂ ಕೈ ತುಂಬಾ ದುಡಿತೀನಿ, ಆದ್ರೆ ಮನೆಗೆ ಯಾವುದೇ ಕಾರಣಕ್ಕೂ ದುಡ್ಡು ಕೊಡೋದಿಲ್ಲ, ಮನೆಯವರೇ ಎಲ್ಲ ಖರ್ಚನ್ನು ನೋಡ್ಕೊಳ್ಳೋದು, ಮದುವೆಗೆ ಬರೋ ಹೆಂಡತಿ ಕೂಡ ಹಾಗೇನೆ ಆರಾಮಾಗಿದ್ರೆ ಸಾಕು, ಅವ್ರ ಮನೆಗೆ ಏನು ದುಡ್ಡು ಕೊಡೋದು ಬೇಡ. ಆ ಹುಡುಗ ಹೇಳಿದ ತಕ್ಷಣನೇ ಮೀನಾ ಮತ್ತೆ ಸೂರ್ಯನ್ಗೆ ಶಾಕ್ ಆಗುತ್ತೆ. ಸ್ವಲ್ಪನೂ ಕೊಡಬಾರ್ದ ಅಂತ ಸೂರ್ಯ ಕೇಳಿದಾಗ, ಸ್ವಲ್ಪನೂ ಕೊಡಬಾರ್ದು, ಯಾಕಂದ್ರೆ ಮೊದಲು ಸ್ವಲ್ಪ ಸ್ವಲ್ಪ ಇರುತ್ತೆ, ಆಮೇಲೆ ಜಾಸ್ತಿ ಜಾಸ್ತಿ ಆಗುತ್ತೆ, ನಾವಿಬ್ರು ದುಡ್ದು ಏನು ಪ್ರಯೋಜನ, ನಾನು ನನ್ನ ಹೆಂಡತಿ ಇಬ್ರು ಸಂಪಾದನೆ ಮಾಡಿ ಅದನ್ನ ಕೂಡಿಟ್ಟು ಆರಾಮಾಗಿರ್ಬೇಕು, ಯಾವ ಫ್ರೆಂಡ್ಸು ಇಲ್ಲ, ಈ ಫ್ರೆಂಡ್ಸ್ ಜೊತೆ ಓಡಾಡೋದು ಸುತ್ತಾಡೋದು ಅದೆಲ್ಲ ಟೈಮ್ ವೇಸ್ಟ್ ಅನ್ಸುತ್ತೆ, ಅವರು ಕೂಡ ಹಾಗೆ ಇದ್ರೆ ಸಾಕು ಸೂರ್ಯ ಹತ್ರ ಹುಡುಗ ಹೇಳ್ತಾನೆ. ಏನೋ ಫ್ರೆಂಡ್ಸ್ ಇಲ್ಲದೆ ಇರೋ ಜೀವನ ವೇಸ್ಟಾ, ಏನು ಈ ಥರ ಮಾತಾಡ್ತಿದ್ದೀರಾ ಅಂತ ಸೂರ್ಯ ಕೇಳ್ತಾನೆ. ಆ ಥರ ಅನ್ನಿಸ್ಬೋದು, ಆದರೆ ಅದು ಟೈಮ್ ವೇಸ್ಟು, ಆರಾಮಾಗಿ ಕುತ್ಕೊಂಡು ಕೆಲಸ ಮಾಡಬೇಕು, ಹಾಗೆ ಮನೆಗೆ ಬಂದು ಆರಾಮಾಗಿರ್ಬೇಕು, ಅಷ್ಟೇ ನನ್ನ ಜೀವನ ಅಂತ ಹುಡುಗ ಹೇಳ್ತಾನೆ. ಇವ್ನು ಯಾರು ಮೀನಾ ಈ ಥರ ಮಾತಾಡ್ತಾ ಇದ್ದಾನೆ, ಫ್ರೆಂಡ್ಸ್ ಇಲ್ಲದೆ ಇರೋ ಜೀವನ ಹೇಗೆ ಬದುಕ್ತಿದ್ದಾನೆ ಇವನು,
ಏನಾದರೂ ಮನುಷ್ಯನ ಅಥವಾ ಯಾವ್ದಾದ್ರು ಬೇರೆ ಲೋಕದಿಂದ ಬಂದಿದ್ದಾನ, ವಿಚಿತ್ರವಾಗಿ ಆಡ್ತಿದ್ದಾನೆ. ಸೂರ್ಯ ಹೇಳ್ತಾನೆ, ಅದೇ ರೀ ನನಗೂ ಅರ್ಥ ಆಗ್ತಾ ಇಲ್ಲ. ಮೀನಾ ಹೇಳ್ತಿರ್ತಾಳೆ, ಸರಿ ನಾನು ಇನ್ನು ಬರ್ತೀನಿ, ಇವಾಗ ಸಿಕ್ಕಿದ್ಮೇಲೆ ಏನಾಗುತ್ತೆ ಅಂತ ಆಮೇಲೆ ಮಾತಾಡೋಣ, ನಾನು ಹುಡುಗಿನ ನೋಡಿ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹುಡುಗ ಹೇಳಿ ಹುಡುಗ ಅಲ್ಲಿಂದ ಹೊರಡ್ತಾನೆ. ಜ್ಯೂಸ್ ಕುಡ್ದಿದ್ದಕ್ಕೆ ದುಡ್ಡು ಕೊಡ್ತಾ ಇರ್ತಾನೆ ಹುಡುಗ. ಆಗ ಸೂರ್ಯ ಬೇಡ ಬೇಡ ನಾನೇ ಕೊಡ್ತೀನಿ ಅಂತ ಹೇಳ್ತಾನೆ. ಇಲ್ಲ ಇಲ್ಲ, ನಾನು ಸ್ವಾಭಿಮಾನಿ, ನಾನು ಕುಡ್ದಿರೋ ಜ್ಯೂಸ್ಗೆ ನಾನೇ ಕೊಡ್ತೀನಿ. ದುಡ್ಡು ಕೊಟ್ಟು ಹೋಗ್ತಾನೆ. ಮೀನಮ್ಮು ಈ ಥರ ಆಗೋಯ್ತು ಅಂತ ಸೂರ್ಯ ಹೇಳ್ತಾನೆ. ಕನಕ ಹೇಳಿರೋ ಮಾತಿಗೆ ಒಂದೋ ಎರಡೋ ವಿರುದ್ಧವಾಗಿದ್ದಿದ್ರೆ ಒಪ್ಕೋಬೋದಾಗಿತ್ತು. ಹೇಳೋ ಮಾತು ಕನಕ ಹೇಳೋ ಮಾತು ಎರಡು ಆಪೋಸಿಟ್ ಆಗಿ ಇದೆ, ಒಂದು ಹೊಂದಾಣಿಕೆನೇ ಆಗ್ತಾ ಇಲ್ಲ, ಮಾಡೋದು ರೀ ಅಂತ ಮೀನಾ ಹೇಳಿದಾಗ, ಏನು ಮಾಡೋಕ್ಕಾಗುತ್ತೆ ಮೀನಾ, ಮೊದಲು ಹುಡುಗ ಕನಕನ್ ನೋಡ್ಲಿ, ಅವ್ರ ಜೊತೆ ಮಾತಾಡಲಿ, ಕನಕ ಒಪ್ಕೊಂತಳೋ ಇಲ್ಲೋ ನೋಡಿ ಆಮೇಲೆ ಮಾತಾಡೋಣ, ಈಗೇನು ಮಾತಾಡೋದಕ್ಕಾಗೋದಿಲ್ಲ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಅದು ನಿಜನೇ, ಏನೋ ಅಪ್ಪ ನಂಗೊಂದು ಅರ್ಥ ಆಗ್ತಾ ಇಲ್ಲ, ಹುಡುಗರು ಕೂಡ ಇಷ್ಟೆಲ್ಲ ಮಾತಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಈಗಲೇ ನಂಗೆ ಗೊತ್ತಾಗಿದ್ದು ಅಂತ ಮೀನಾ ಹೇಳಿದಾಗ, ಮತ್ತೆ ಯಾರು ನಂತರನೇ ಇರ್ತಾರೆ ಅಂತ ಅನ್ಕೊಂಡ ಮೀನಾ, ಯಾರು ನಂತರ ಇರೋಕ್ಕೆ ಸಾಧ್ಯನೇ ಇಲ್ಲ, ಇವಾಗಲೂ ನೀನು ನನ್ನಂತನ ಪಡೆಯೋಕ್ಕೆ ಜನ್ಮ ಜನ್ಮದಲ್ಲೂ ಪುಣ್ಯ ಮಾಡಿದ್ಯಾ ಅಂತ ಸೂರ್ಯ ಹೇಳ್ತಾನೆ. ಸಾಕು ನಿಮ್ಮ ಪುರಾಣ ನಿಲ್ಲಿಸ್ರಿ, ಬನ್ನಿ ಹೋಗೋಣ ಅಂತ ಮೀನಾ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಮನೋಜ್ ಫ್ರೆಂಡು ಶೋರೂಮ್ಗೆ ಬಂದು, ನಾನು ಹೇಳಿದ್ನಲ್ಲ ಅವತ್ತು ದೊಡ್ಡ ಬಿಸ್ನೆಸ್ ಮ್ಯಾನು ನನ್ನ ಫ್ರೆಂಡ್ ಇದ್ದಾರೆ, ಹಾಗೆ ಅವರಿಗೆ ತುಂಬ ಟಿ ವಿಗಳು ಬೇಕು, ಅವರು ಹೊಸ ಕಂಪ್ನಿ ಶುರು ಮಾಡ್ತಾ ಇದ್ದಾರೆ ಅಂತ ಆರ್ಡರ್ಗಳನ್ನ ಕೊಟ್ಟಿದ್ದಾರೆ, ನೀನು ಅವ್ರಿಗೇನಾದರೂ ಆರ್ಡರ್ ಇದು ಮಾಡಿದರೆ ಎಷ್ಟು ದುಡ್ಡು ಸಿಗುತ್ತೆ ಗೊತ್ತಾ ನಿನಗೆ. ಮನೋಜ್ ಫ್ರೆಂಡ್ ಹೇಳಿದ ತಕ್ಷಣವೇ ಹೌದಾ ಅಂತೇಳಿ ತುಂಬಾ ಖುಷಿ ಆಗ್ತಾರೆ ರೋಹಿಣಿ ಮತ್ತು ಮನೋಜ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತದೆ.